ಹಾಯ್ ಹಲೋ ಫ್ರೆಂಡ್ಸ್, ನಮಸ್ತೆ. ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನಮ್ಮ ಮನೆಯಲ್ಲಿ ಮಣ್ಣೆತ್ ನಮಾಸೆ ಆಚರಣೆ ಹೇಗೆ ಮಾಡಿದ್ವಿ ಅಂತ ತೋರಿಸ್ತೀನಿ ಬನ್ನಿ ಫ್ರೆಂಡ್ಸ್. ನಾನು ಇವತ್ತು ಏನು ಮಾಡಿದೆ ಅಂದರೆ ಮಣ್ಣು ತಂದೆ, ಶುದ್ಧವಾದ ಮಣ್ಣು ತಂದು ಅದಕ್ಕೆ ಕಾಟನ್ ಕುಡಿಸ್ತಾ ಇದ್ದೇನೆ ನೋಡಿ ಫ್ರೆಂಡ್ಸ್. ಕಾಟನ್ ಅದರಲ್ಲೆಲ್ಲ ಕಸ ಎಲ್ಲ ತೆಗೆದು ಕಾಟನ್ ಕುಡಿಸ್ತಾ ಇದ್ದೇನೆ. ಕಾಟನ್ ಅಂದರೆ ಹತ್ತಿಯನ್ನು ಕುಡಿಸ್ತಾ ಇದ್ದೇನೆ. ಅದಕ್ಕೆ ಕುಡಿಸೋದ್ರಿಂದ ಅದು ಮಣ್ಣು ಟೈಟ್ ಆಗುತ್ತೆ ಫ್ರೆಂಡ್ಸ್. ಅದಕ್ಕೆ ಎತ್ತುಗಳನ್ನು ಮಾಡೋಕ್ಕೆ ಮಣ್ಣು ಟೈಟ್ ಆಗುತ್ತೆ ಅಂತ ಇವತ್ತು ಎತ್ತುಗಳನ್ನು ಮಾಡ್ತಾ ಇದ್ದೀನಿ. ಇವತ್ತು ಮಣ್ಣೆತ್ ನಮಾಸೆ ಇರೋದ್ರಿಂದ ಎತ್ತುಗಳನ್ನು ಮಾಡಿ ನಮ್ಮ ಮನೆಯಲ್ಲಿ ಪೂಜೆ ಮಾಡುವ ಸಂಪ್ರದಾಯ ಐತಿ ಫ್ರೆಂಡ್ಸ್. ಹಾಗಾಗಿ ನಾನು ಈಗ ಎತ್ತನ್ನು ಮಾಡ್ತಾ ಇದ್ದೀನಿ. ಅದಕ್ಕೆ ಮಣ್ಣನ್ನು ಕಲಿಸ್ಕೊತಾ ಇದ್ದೀನಿ ನೋಡಿ ಫ್ರೆಂಡ್ಸ್. ಮಣ್ಣು ಸ್ವಲ್ಪ ಹದ ಬರೋಂಗೆ ಚೆನ್ನಾಗಿ ಕಲಿಸ್ಕೋಬೇಕು ಫ್ರೆಂಡ್ಸ್. ಕಲಿಸ್ಕೊಂಡು ಇದರಿಂದ ಎತ್ತುಗಳನ್ನು ಮಾಡ್ತಾ ಇದ್ದೀನಿ ನೋಡಿ. ಈಗ ಮಣ್ಣು ರೆಡಿ ಆಯಿತು. ಮಣ್ಣು ಎತ್ತು ಒಂದು ರೆಡಿ ಆಯಿತು. ಇದು ನಾವು ಮಣ್ಣೆತ್ ಅಮಾವಾಸ್ಯೆ ಮಾಡೋ ಸಂಪ್ರದಾಯ ಯಾಕೆ ಬಂತು ಅಂದರೆ ನಮ್ಮ ದೇಶದೊಳಗೆ, ನಮ್ಮ ಕರ್ನಾಟಕದಲ್ಲಿ ಇದು ಜಾಸ್ತಿ ಚಾಲ್ತಿಯಲ್ಲಿದೆ. ಮಣ್ಣು ನಮ್ಮ ಹೊಲದಲ್ಲಿ ಹೋಗಿ ಹೊಲವನ್ನು ಪೂಜೆ ಮಾಡಿ, ಭೂಮಿಯನ್ನು ಪೂಜೆ ಮಾಡಿ, ಭೂಮಿಯಿಂದ ಮಣ್ಣು ತಂದು ಆ ಮಣ್ಣಿನಿಂದ ಎತ್ತುಗಳನ್ನು ಮಾಡಿ ಇವತ್ತಿನ ದಿನ ಪೂಜೆ ಮಾಡ್ತಾರೆ ಫ್ರೆಂಡ್ಸ್. ಯಾಕಂತಂದ್ರೆ ದೇಶದ ಬೆನ್ನೆಲುಬು ಬಂದು ರೈತ ಅಂತ ಹೇಳ್ತೀವಿ. ಹಾಗೆ ರೈತರಿಗೆ ಏನು ಬೆನ್ನೆಲುಬು ಅಂತಂದ್ರೆ ಎತ್ತಾಗಿರ್ತೈತಿ. ಅದು ಕೃತಜ್ಞತೆಯನ್ನು ಸಲ್ಲಿಸೋದಕ್ಕಾಗಿ ಇವತ್ತು ಅವನೇನು ಮಾಡ್ತಾರೆ ಅಂದರೆ, ರೈತ ಭೂಮಿಗೆ ಹೋಗಿ ಭೂಮಿ ಪೂಜೆ ಮಾಡಿಕೊಂಡು ಭೂಮಿಗೆ ಕೃತಜ್ಞತೆಯನ್ನು ಸಲ್ಲಿಸಿ ಮತ್ತು ಆ ಮಣ್ಣು ತಂದು ಆ ಮಣ್ಣಿನಿಂದ ಎತ್ತುಗಳನ್ನು ಮಾಡಿ ಆ ಎತ್ತುಗಳಿಗೆ ಮತ್ತು ಎತ್ತುಗಳನ್ನು ಮಾಡಿ ಮತ್ತು ಅಷ್ಟೇ ಅಲ್ಲದೆ ನಾವು ರೈತರಿಗೆ ಉಳುಮೆ ಮಾಡೋಕ್ಕೆ ಬೇಕಾಗಿರುವಂಥ ಸಾಮಗ್ರಿಗಳೇನಿರ್ತಾವೆ, ಸಾಮಾನುಗಳಿಗೆ ಅವನ್ನೆಲ್ಲ ರಂಟಿ ಕುಂಟಿ ಅವುಗಳನ್ನೆಲ್ಲ ಇವತ್ತಿನ ದಿನ ಸ್ವಚ್ಛ ಮಾಡಿಕೊಂಡು ಕ್ಲೀನ್ ಮಾಡಿಕೊಂಡು ಅವುಗಳಿಗೆ ಅರ್ಶಿನ ಕುಂಕುಮ ಹೂಗಳಿಂದೆಲ್ಲ ಅಲಂಕಾರ ಮಾಡಿ ಅವುಗಳನ್ನು ಪೂಜೆ ಮಾಡ್ತಾರೆ. ಅಷ್ಟಲ್ಲದೆ ಎತ್ತುಗಳನ್ನು ಇವತ್ತು ಅರ್ಶಿನ ಕುಂಕುಮ ಎಲ್ಲ ಹಚ್ಚಿ ಮಣ್ಣಿನಿಂದ ಎತ್ತುಗಳನ್ನು ಮಾಡಿ ಪೂಜೆ ಮಾಡ್ತಾರೆ ಫ್ರೆಂಡ್ಸ್. ನಾನು ಇವತ್ತು 2 ಎತ್ತುಗಳನ್ನು ಮಾಡಿದ್ದೀನಿ. 2 ಮಾಡಬೇಕು ಫ್ರೆಂಡ್ಸ್, ಜೋಡಿ ಎತ್ತುಗಳನ್ನು 2 ಮಾಡಿ ಅದಕ್ಕೊಂದು ದೋಣಿ ಮಾಡಿದ್ದೀನಿ ನೋಡಿ ಫ್ರೆಂಡ್ಸ್. ಇಲ್ಲಿದೆ ನೋಡಿ ದೋಣಿ. ಆ ದೋಣಿಯನ್ನು ಮಾಡಿ ಅದು ಮುಂದಿಟ್ಟು ನೋಡಿ 2 ಎತ್ತುಗಳು ರೆಡಿ ಆಯಿತು. ಇವತ್ತಿನ ದಿನ ಏನು ಮಾಡ್ತಾರೆ, ಈ ಮಣ್ಣಿನಿಂದ ಎತ್ತುಗಳನ್ನು ಮಾಡಿ ಮತ್ತು ರೈತರಿಗೆ ಬೇಕಾದ ಸಾಮಗ್ರಿಗಳೆಲ್ಲ ಇರ್ತಾವಲ್ಲ ಅವುಗಳನ್ನೆಲ್ಲ ಕ್ಲೀನ್ ಮಾಡ್ಕೊಂಡು ಅವುಗಳನ್ನು ಪೂಜೆ ಮಾಡಿ, ಮಣ್ಣಿನ ಎತ್ತನ್ನು ಪೂಜೆ ಮಾಡಿ ಅವುಗಳಿಗೆಲ್ಲ ಮನೆಯಲ್ಲಿ ಕಡುಬುಗಳನ್ನು ಮಾಡಿ ಇವತ್ತಿನ ದಿನ ಕಡುಬು ಮಾಡ್ತಾರೆ. ಮಾಡಿ ನೈವೇದ್ಯ ಮಾಡಿ ಪೂಜೆ ಮಾಡ್ತಾರೆ ಫ್ರೆಂಡ್ಸ್. ಈ ರೀತಿಯಾಗಿ ಎತ್ತುಗಳಿಗೆ ಕೃತಜ್ಞತೆಯನ್ನು ಸಲ್ಲಿಸ್ತಾರೆ ರೈತರು, ನಮ್ಮ ರೈತರೆಲ್ಲ ನೋಡಿ ಫ್ರೆಂಡ್ಸ್. ಇದನ್ನೆಲ್ಲ 2 ತೊಗೊಂಡು ಹೋಗಿ ಒಂದು ತಾಮ್ರ ತಟ್ಟೆ ತೊಗೋಬೇಕು, ಅಥವಾ ಯಾವುದಾದ್ರೂ ತಟ್ಟೆ ಇದ್ದರೂ ನಡೀತೈತಿ. ನಾನು ತಾಮ್ರ ತಟ್ಟೆ ತೊಗೊಂಡಿದ್ದೀನಿ. ಆ ತಟ್ಟೆಯಲ್ಲಿ ಈ 2 ಬಸವಣ್ಣನ ಇಟ್ಕೊತೇನೆ ಫ್ರೆಂಡ್ಸ್. ಇಟ್ಕೊಂಡು ನಮ್ಮ ಉತ್ತರ ಕರ್ನಾಟಕದಲ್ಲಿ ಬಸವಣ್ಣಗಳು ರೆಡಿಮೇಡ್ ಆಗೇ ಸಿಗುತ್ತೆ. ಈ ಟೈಮ್ನಲ್ಲೆಲ್ಲ ಮಾರ್ಕೆಟ್ನಲ್ಲಿ ಸಿಕ್ಬಿಡುತ್ತೆ. ಆದರೆ ನಾ ಇರೋ ಪ್ಲೇಸಿಗೆ ನನಗೆ ಅವೈಲೇಬಲ್ ಇಲ್ಲ. ಅದಕ್ಕಾಗಿ ನಾನೇನು ಮಾಡಿದೆ, ನಾನೇ ಸ್ವಂತ ನನ್ನ ಕೈಯಿಂದ ಬಸವಣ್ಣನ ತಯಾರು ಮಾಡಿದೆ ಫ್ರೆಂಡ್ಸ್. ಮಾಡಿ ಪ್ರತಿ ವರ್ಷನೂ ನಾನು ಇದೇ ಥರ ಮಾಡ್ತೀನಿ. ನಾ ಇರೋ ಪ್ಲೇಸಿಗೆ ಬಸವಣ್ಣ ನನಗೆ ರೆಡಿಮೇಡ್ ಸಿಗೋಲ್ಲ. ಹಾಗಾಗಿ ನಾನೇ ಕೈಲೇ ತಯಾರು ಮಾಡಿಕೊಂಡು ಪ್ರತಿ ವರ್ಷ ಪೂಜೆ ಮಾಡ್ತೀನಿ ಫ್ರೆಂಡ್ಸ್. ನೋಡಿ ಈಗ ತಯಾರಾಗಿದೆ. ಇವನ್ನ ತೊಗೊಂಡೋಗಿ ಅದಕ್ಕೆ ಒಂದು ದೋಣಿ ಇಡಬೇಕು ಫ್ರೆಂಡ್ಸ್. ಈ ದೋಣಿ ಒಳಗೆ ಏನು ಹಾಕ್ಬೇಕಂತಂದರೆ ಸ್ವಲ್ಪ ಅಕ್ಕಿ ಮತ್ತು ಬೆಲ್ಲ ಹಾಕ್ಬೇಕು ಫ್ರೆಂಡ್ಸ್. ನಾವು ಹಾಕಿಟ್ಟು ದೇವರ ಜಗಲಿ ಮೇಲೆ ಇಟ್ಟು ಪೂಜೆಯನ್ನು ಮಾಡಬೇಕು. ಮತ್ತು ಇವತ್ತು ಮನೆಗೆ ನಾವು ಸಿಹಿಗಳನ್ನೆಲ್ಲ ಮಾಡಿರ್ತೇನೆ, ಅದನ್ನೆಲ್ಲ ಇಟ್ಟು ದೇವರಿಗೆ ನೈವೇದ್ಯ ತೋರಿಸಿ ಇವತ್ತಿನ ದಿನ ಮಣ್ಣೆತ್ತಿನ ಅಮಾವಾಸ್ಯೆಯನ್ನು ಪೂಜೆ ಮಾಡಬೇಕು ಫ್ರೆಂಡ್ಸ್. ಮಣ್ಣೆತ್ತಿನ ಅಮಾವಾಸ್ಯೆ ಪೂಜೆ ಮಾಡಬೇಕು ನೋಡಿ. ಈಗ ರೆಡಿ ಆಯಿತು ಎತ್ತುಗಳು ನೋಡಿ. ನಾನು ಪೂಜಾನೂ ಮಾಡಿದ್ದೀನಿ. ಅರ್ಶಿನ ಕುಂಕುಮ ಹೂಗಳನ್ನೆಲ್ಲ ಗಂಧ ಏರಿಸಿ ಪೂಜೆ ಮಾಡಿದ್ದೀನಿ ನೋಡಿ ಫ್ರೆಂಡ್ಸ್.
ಈ ಥರ ನಮ್ಮ ಮನೆಯಲ್ಲಿ ಇವತ್ತಿನ ಮಣ್ಣೆತ್ತಿನ ಅಮಾವಾಸ್ಯೆ ಆಚರಣೆ ಮಾಡೀನಿ ಫ್ರೆಂಡ್ಸ್. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಪ್ಲೀಸ್ ಲೈಕ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.